ಹಲಸಿನ ಹಣ್ಣಿನ ಹಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಡೇಟ್ಸ್ ಹಾಕಿದ್ದೀನಿ, ಖರ್ಜೂರವನ್ನು ಹಾಕಿ ಮಾಡಿರೋಂಥ ಹಲಸಿನ ಹಣ್ಣಿನ ಹಲ್ವಾ ಹೇಗಿದೆ ಅಂತೇಳಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು. ಹಲೋ ನನ್ನ ಕುಟುಂಬದವರೇ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ. ನಾನು ಕೂಡ ಇಲ್ಲಿ ತುಂಬ ಚೆನ್ನಾಗಿದ್ದೇನೆ. ನಾನು ನಿಮ್ಮ ರಮ್ಯಾ ಸುರೇಶ್. ನಾನು ಇವತ್ತೇನು ಮಾಡ್ತಾಯಿದ್ದೇನೆ ಅಂತಂದರೆ, ಹಲಸಿನ ಹಣ್ಣಿನಿಂದ ಒಂದು ಹಲ್ವಾನ ಮಾಡಿ ತೋರಿಸ್ತಾ ಇದ್ದೇನೆ. ಇವತ್ತು ಈ ಥರ ಹಲಸಿನ ಹಣ್ಣು ತುಂಬ ಹಣ್ಣಾಗಿರುವಂಥ ನನಗೆ ಹಲಸಿನ ಹಣ್ಣುಗಳು ತುಂಬ ಚೆನ್ನಾಗಿ ಸಿಕ್ಕಿದ್ದು, ಊರಿಂದ ತೊಗೊಂಡು ಬಂದಿದ್ದೆ. ಸೊ ಇದನ್ನು ನಾನು ತುಂಬ ಹಣ್ಣಾಗಿರೋದನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಮೀಡಿಯಮ್ ಹಣ್ಣಾಗಿರೋದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಯಾವ ಥರ ಅಂತೇಳಿ ನಾನು ರೆಸಿಪಿನ ಹಾಕ್ತೇನೆ ನೋಡಿ. ಎಲ್ಲರೂ ಕೂಡ ಹೇಗಿದೆ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ನೋಡಿ ಸ್ನೇಹಿತರೆ, ಈ ಥರ ನಾನು ತುಂಬ ಹಲಸಿನ ಹಣ್ಣನ್ನು ಪೇಸ್ಟ್ ಮಾಡಿ ತೆಗೆದುಕೊಂಡಿದ್ದೇನೆ. ಇದಕ್ಕೆ ತುಂಬ ಹಲಸಿನ ಹಣ್ಣು ನಾನೊಂದು 30ರಿಂದ 40 ಪೀಸಸ್ ತೊಗೊಂಡಿದ್ದೇನೆ. ಏಕೆಂದರೆ ನಾನು ಇವತ್ತು ನನ್ನ ಫ್ರೆಂಡ್ಸಿಗೆಲ್ಲ ಕೊಡೋಣ ಅಂತ ಯೋಚನೆ ಮಾಡಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೇನೆ. ಹಾಗಾಗಿ ನೋಡಿ, ಪೇಸ್ಟ್ ಈ ಹದದಲ್ಲಿ ಬರಬೇಕು. ಏನೂ ಹಾಕಿಲ್ಲ ಇದಕ್ಕೆ, ಓನ್ಲಿ ಜಸ್ಟ್ ಹಲಸಿನ ಹಣ್ಣಿನ ತೊಳೆಗಳನ್ನು ಹಾಕ್ಕೊಂಡಿದ್ದೇನೆ. ಸ್ನೇಹಿತರೆ, ನಾನೊಂದು 300 ಗ್ರಾಮ್ನಷ್ಟು ಶುಗರ್ನ ತಗೊಳ್ತಾ ಇದ್ದೇನೆ. ಬೆಲ್ಲ ಕೂಡ ಹಾಕ್ಕೊಳ್ಬೋದು. ನೋಡಿ, ಈ ಥರ ಮಿಕ್ಸಿ ಜಾರಿಗೆ ಒಂದು 300 ಗ್ರಾಮ್ ಶುಗರ್ನ ತೊಗೊಂಡಿದ್ದೀನಿ ಹಲ್ವಾ ಮಾಡೋದಕ್ಕಿದು. ಹಲಸಿನ ಹಣ್ಣಿನ ಹಲ್ವಕ್ಕೆ ನಾನು 200 ಗ್ರಾಮ್ ಶುಗರ್ ಕೂಡ ತೊಗೊಂಡಿದ್ದೇನೆ. ನೋಡಿ ಸ್ನೇಹಿತರೆ, ಇವಾಗ ತುಂಬ ಚೆನ್ನಾಗಿ ಪೌಡ್ರ್ ಮಾಡಿ ತೊಗೊಂಡಿದ್ದೇನೆ ನಾನು. ಇಷ್ಟು ನೀಟಾಗಿ ಪೌಡ್ರ್ ಆಗಿದೆ ಇದು. ಈಗ ನಾನು ಕರಗಿಸ್ಕೊಳ್ಬೋದು, ವಾಟ್ರಲ್ಲಿ ಕೂಡ ನೀರು ಹಾಕಿ ನಾವು ಅದನ್ನು ಪಾಕ ಮಾಡಿ ತಗೊಳ್ಬೋದು ಶುಗರನ್ನು. ಬಟ್ ನಾನು ಆ ಥರ ಮಾಡ್ತಾ ಇಲ್ಲ, ಯಾಕೆಂದರೆ ಪಾನಕಕ್ಕೆ ನೀರು ಆ್ಯಡ್ ಆಗುತ್ತೆ. ಸೊ ಹಲಸಿನ ಹಣ್ಣಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಹಲಸಿನ ಹಣ್ಣನ್ನು ನಾವು ಮತ್ತೆ ಶುಗರ್ ಹಾಕಿದಾಗ ಅದು ಮತ್ತಷ್ಟು ನೀರಾಗುತ್ತೆ. ಮತ್ತು ನೀವು ಪಾಕ ತೊಗೊಳ್ಬೇಕಾದ್ರೆ ಸ್ವಲ್ಪ ಆದರೂ ನೀರಿನ ಅಂಶ ಬೇಕೇ ಬೇಕು ಶುಗರ್ಗೆ. ಹಾಗಾಗಿ ನಾನು ಪಾಕಕ್ಕೆ ನೀರು ಹಾಕ್ಕೊಳ್ದೆ ಪೌಡ್ರ್ ಮಾಡಿ ತಗೊಂಡಿದ್ದೇನೆ. ಈ ಥರ ಒಂದು ಮೆಥಡಲ್ಲಿ ಇದನ್ನೆಲ್ಲ ಹಾಕ್ಕೊಂಡಿದ್ದೇನೆ ಹಲ್ವಾಗೆ. ಈ ಮೆಥಡಲ್ಲಿ ಸ್ಟಾರ್ಟ್ ಮಾಡ್ತೀನಿ. 2 ನಿಮಿಷ ಹೀಗೆ ಆಗ್ತಾ ಇರಬೇಕು ಬಾಯ್ಲು. ಇದಕ್ಕೇ ನಾನು ಕಾರ್ನ್ ಹಾಕ್ತಾಯಿದ್ದೀನಿ, ತೋರಿಸ್ತೇನೆ ಇವಾಗ. ನೋಡಿ, ಕಾರ್ನ್ ಪೌಡರನ್ನು ತೊಗೊಂಡಿದ್ದೀನಿ ನಾನು. ಇದಕ್ಕೆ 4 ಚಮಚ ಹಾಕ್ಕೊಳ್ಬೇಕು. ನೋಡಿ, ಕಾರ್ನ್ ಪೌಡರ್ನ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಲ್ವಾಗೋಸ್ಕರ ಇದು. ನೋಡಿ, ಇವಾಗ ನೆಕ್ಸ್ಟು ನಾನು ಶುಗರ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಒಂದು 200 ಗ್ರಾಮ್ ಶುಗರ್ನ ಪೌಡ್ರು. ಅದನ್ನು ನಾನು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಪೌಡ್ರು ಕೂಡ ಶುಗರ್ ಪೌಡರ್ ಮಾಡಿ ಇಟ್ಕೊಂಡು ಅದನ್ನೇ ಹಾಕ್ಕೊಳ್ತಾ ಇರೋದು. ನೋಡಿ, ನಾನಿವಾಗ ಖರ್ಜೂರವನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನೀಟಾಗಿ. ಸ್ನೇಹಿತರೆ, ಇವಾಗ ಒಣ ಖರ್ಜೂರವನ್ನು, ಈ ಥರ ಹಸಿ ಖರ್ಜೂರವನ್ನು ನಾನು ಹಾಕ್ಕೊಳ್ಬಿಟ್ಟು ಚೆನ್ನಾಗಿ ರೋಟೇಷನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಗರ್ ಜೊತೆಗೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಚೆನ್ನಾಗಿ ಒಂದು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತಳ ಅಂಟುತ್ತೆ ಇರೋ ಥರ ನಾವು ಈ ಥರ ಕಲಿಸ್ಕೊಂಡಿದ್ದೀವಿ. ತಳ ತಳ ಹಾಕ್ಕೊಳ್ಬಾರ್ದು. ಈ ಥರ ತುಂಬ ನೀಟಾಗಿ ತಳ ಹಾಕ್ಕೊಳ್ತಿರೋ ಥರ. ಇನ್ನೂ ತುಪ್ಪ ಹಾಕಿಲ್ಲ, ತುಪ್ಪ ಹಾಕೋಕ್ಕೂ ಮುಂಚೆನೇ ತಳ ಹಚ್ತಾ ಇಲ್ಲ ಅದು. ಈ ಥರ ಮಾಡ್ಕೊಳ್ಬೇಕು. ಇಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ GRB ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಥರ ತಳ ಹಿಡಿತಾ ಇದೆ. ತಳ ಹಿಡಿದರೆ ಈಚೆ ಬಿಡುತ್ತದು. ಎಲ್ಲೂ ಕೂಡ ತಳ ಹಿಡ್ಕೊಳ್ತಾ ಇಲ್ಲ, ಚೆನ್ನಾಗಿ ಬಿಟ್ಕೊಳ್ತಾ ಇದೆ. ಈ ಥರ ಎಲ್ಲೂ ತಳ ಹಿಡಿಬಾರ್ದು. ಈ ಗೊಮ್ಮು ಹಂತದಲ್ಲಿ ಬರಬೇಕು. ಈ ಥರ ಗೊಮ್ಮು ರೀತಿಯಲ್ಲಿ ಈ ಥರ ಬರಬೇಕು. ಇವಾಗ ಆಗಿದೆ ಆಲ್ಮೋಸ್ಟ್ ಸ್ನೇಹಿತರೆ. ಇವಾಗ ತುಂಬಾ ನೀಟಾಗಿ ಬಂದಿದೆ ಇದು. ತುಪ್ಪನೂ ಕಡಿಮೆ ಹಾಕಿದ್ದೀನಿ, ಬಟ್ ಸ್ಮೆಲ್ ಕೂಡ ಬರ್ತಾಯಿದೆ. ತಟ್ಟೆಗೆ ಹಾಕಿದ್ರೆ ಕೂಡ ನೀಟಾಗಿ ಅಂಟಬಾರ್ದು. ತುಪ್ಪ ಹಾಕಿ ನಾವು ತಟ್ಟೆಗೆ ಹಾಕ್ಕೊಳ್ಳೋಣ. ಇವಾಗ ಸ್ನೇಹಿತರೆ, ಇವಾಗ ತಟ್ಟೆಗೆ ಬಂದು ಸ್ವಲ್ಪ ತುಪ್ಪನ ತೋರ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ನೀವು ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು. ಪ್ರತಿಯೊಂದಕ್ಕೂ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಳೋದ್ರಿಂದ ನಾನು ಇದನ್ನು ಸ್ಕಿಪ್ ಮಾಡಿ ಹಸಿ ಖರ್ಜೂರವನ್ನು ಹಾಕ್ಕೊಂಡಿದ್ದೇನೆ. ನೋಡಿ ಸ್ನೇಹಿತರೆ, ಈ ಥರ ಹಾಕಿಟ್ಟಿದ್ದೇನೆ. ಫ್ರೀಝರಲ್ಲಿ 1/2 ಅವರ್ ಇಡಬೇಕು. ಒಂದು 25 ಮಿನಿಟ್ಸ್ ಫ್ರೀಝರಲ್ಲಿ ಇಟ್ಟರೆ ಇನ್ನೂ ಸಾಫ್ಟ್ ಬರುತ್ತೆ.
ನಾನು ಗೋಡಂಬಿ ದ್ರಾಕ್ಷಿ ಸ್ಕಿಪ್ ಮಾಡಿಕೊಂಡು ಖರ್ಜೂರ ಹಾಕ್ಕೊಳ್ತೀನಿ. ನಿಮ್ಗೇನು ಬೇಕು ಅಂದರೆ ಅದನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋದಲ್ಲಿ ನೋಡಿ ಪ್ಲೇಟ್ ಹೇಗಿದೆ ಆ ಶೇಪಲ್ಲಿ. ನಮ್ಗೆ ಯಾವ ಶೇಪ್ ಬೇಕು ಕಟ್ ಮಾಡ್ಕೊಳ್ಬೋದು. ಆಫ್ಟರ್ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ, ಅದನ್ನು ನೆಕ್ಸ್ಟು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಕಟ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತೇಳಿ. ಹಲಸಿನ ಹಣ್ಣಿನ ಹಲ್ವ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೀವು ನೋಡ್ಕೊಳ್ಳಿ, ನೀವು ಕೂಡ ಮಾಡಿ ಯಾವ ಥರ ನಾನು ರೆಸಿಪಿಯನ್ನು ಮಾಡಿದ್ದೇನೆ ಅಂತೇಳಿ. ನಿಮ್ಗೆ ಇಷ್ಟ ಆದಲ್ಲಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೇನೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೇನೆ, ನನ್ನ ಚೆಕ್ ಮಾಡಿ. ಸ್ನೇಹಿತರೆ ನೋಡಿ, ನಾನು ಆವಾಗ ಹಲಸಿನಕಾಯಿ ಇದು ಹಲ್ವನ 15 ನಿಮಿಷ ಫೀಸರಲ್ಲಿ ಇಡ್ತೀನಿ ಅಂತ ಹೇಳಿದ್ದೆ. ರೆಡಿಯಾಗಿದೆ ನೋಡಿ, 15 ಮಿನಿಟ್ಸ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಯಾವ ರೀತಿಯಲ್ಲಿ ಕಟ್ಸ್ಬೇಕು ಆ ರೀತಿಯಲ್ಲಿ ನಾವು ಕಟ್ಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ನೋಡಿ ಯಾವ ಟೈಪಲ್ಲಿ ಬೇಕು ಆ ಶೇಪ್ಸಲ್ಲಿ ನಾವು ಕಟ್ಸ್ಗಳನ್ನು ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು. ನೋಡಿ ನೋಡಿ ಸ್ನೇಹಿತರೆ, ತುಂಬ ನೀಟಾಗಿ ಬಂದಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಸಾಫ್ಟಾಗಿ ಅಂಗಡಿಯಲ್ಲಿ ಸಿಕ್ಕಂತೆ ಅದೇ ಥರ ಕಲರ್ ಹಾಕಿಲ್ಲ, ಏನು ಕೂಡ ಇಲ್ಲ. ಅಷ್ಟು ತುಂಬ ಚೆನ್ನಾಗಿ ಬಂದಿದೆ. ಬಾಯಲ್ಲಿ ನೀರು ಬರೋ ಅಷ್ಟು ಟೇಸ್ಟ್ ಇದೆ. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ನಿಮಗೆ ಯಾವ ಟೈಪಲ್ಲಿ ಬೇಕೋ ಆ ಟೈಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿದೆ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಎಲ್ಲ ಟ್ರೈ ಮಾಡಿ. ತುಂಬ ದಿನ ಇಟ್ಕೊಂಡು ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ಬೋದು. ತುಂಬಾ ಚೆನ್ನಾಗಿದೆ. ಯಾವುದೇ ಥರ ಬಣ್ಣ ಇಲ್ಲದಂಥ ಒಂದು ಹಲಸಿನ ಹಣ್ಣಿನ ಹಲ್ವ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಂಡು. ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ.